ಈಗ ಇಂದಿರಾ ಗಾಂಧಿ ಅವ್ರ ಕಾಲ ಬಂತು, ನಾವ್ಯಾರು ಬ್ಯಾಂಕ್ ಕಡೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನೇ ಒಂದು ಕಾಲೇಜಲ್ಲಿದ್ದೆ, ಒಂದು ಸ್ಕೂಟರ್ ತಗೋಬೇಕಾಯ್ತು 5,000 ರೂಪಾಯಿಗೆ. ನನಗೆ ಯಾರು ಬ್ಯಾಂಕ್ ಅವ್ರು ಸಾಲ ಕೊಡ್ತಿರ್ಲಿಲ್ಲ. ಅನುಕೂಲ ಇದ್ರು ಕೂಡ ನೀನ್ ಆಸ್ತಿ ಕೊಡು, ಯಾರು ಗ್ಯಾರಂಟಿ ಕೊಡು, ಇವೆಲ್ಲ ಕೂಡ ಇತ್ತು. ಕೊನೆಗೆ ಹೋಗಿ ಯಾವ್ದೋ ಸ್ಟೇಟ್ ಹತ್ರ ತೆಗೆದುಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಅಂತ ಸಂದರ್ಭ ಕೂಡ ಇತ್ತು. ಆದರೆ ಇವತ್ತು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಮನೆಗೂ ಕೂಡ ನಿಮ್ಮ ಪರಿಸ್ಥಿತಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲೇ ನಿಮ್ ಕಾರ್ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿಕೊಟ್ರು. ಇವತ್ತು ಉಳುಮೆ ಭೂಮಿ ದೇವರಾಜ ಅರಸರ ಕಾಲ, ಇಂದಿರಾ ಗಾಂಧಿ ಅವರ ಕಾಲ, ಎಷ್ಟು ಲಕ್ಷ ಜನರಿಗೆ ಈ ಒಂದು ಪದ್ಧತಿಯನ್ನ ಕೊಟ್ಟಿದ್ದೇವೆ. ಈಗ ಮೊನ್ನೆ UPA ಸರ್ಕಾರ ಬಂದಾಗ ಅರಣ್ಯ ಭೂಮಿ ಅಲ್ಲೂ ಕೂಡ ಪರಿಶಿಷ್ಟ ಪಂಗಡದವ್ರಿಗೆ 25 ವರ್ಷ, ಬೇರೆಯವ್ರಿಗೆಲ್ಲ 75 ವರ್ಷ ಅಂತೇಳಿ 3 ತಲೆಮಾರು ಕೂಡ ಕೊಟ್ಟಿದ್ದೇವೆ. ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ರೂಪದಲ್ಲಿ ಕೊಟ್ಟಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ.